ಜಾವಾದಲ್ಲಿ ಅರೇಸ್ ನ ಪರಿಚಯದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನೀವು ಅರೇಸ್ ಅನ್ನು ಹೇಗೆ ರಚಿಸುವುದು ಮತ್ತು ಅರೇ ಎಲಿಮೆಂಟ್ ಗಳನ್ನು ಹೇಗೆ ಉಪಯೋಗಿಸುವುದು ಎನ್ನುವುದನ್ನು ಕಲಿಯುತ್ತೀರಿ. ಇಲ್ಲಿ ನಾವು ಉಬುಂಟು ವರ್ಷನ್ 1110 ಒಎಸ್, ಜಾವಾ ಡೆವಲಪ್ಮೆಂಟ್ ಕಿಟ್ 16 ಎಕ್ಲಿಪ್ಸ್ 370 ಗಳನ್ನು ಉಪಯೋಗಿಸುತ್ತೇವೆ. ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು ಡೇಟಾ ಟೈಪ್ ಮತ್ತು ಫಾರ್ ಲೂಪ್ ಗಳ ಬಗ್ಗೆ ತಿಳಿದಿರಬೇಕು. ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ನಮ್ಮ ಜಾಲತಾಣವನ್ನು ಭೇಟಿ ಮಾಡಿ. ಅರೇಗಳು ಡೇಟಾಗಳ ಸಂಗ್ರಹ. ಉದಾಹರಣೆಗೆ ಅಂಕಗಳ ಪಟ್ಟಿ, ಹೆಸರುಗಳ ಪಟ್ಟಿ, ಉಷ್ಣತೆಗಳ ಪಟ್ಟಿ, ಮಳೆ ಪ್ರಮಾಣದ ಪಟ್ಟಿ. ಪ್ರತಿಯೊಂದು ಎಲಿಮೆಂಟ್ ಅದರ ಸ್ಥಾನಕ್ಕೆ ಅನುಗುಣವಾಗಿ ಇಂಡೆಕ್ಸ್ ಅನ್ನು ಹೊಂದಿರುತ್ತದೆ. ಮೊದಲ ಎಲಿಮೆಂಟ್ ನ ಇಂಡೆಕ್ಸ್ 0 ಆಗಿರುತ್ತದೆ. ಎರಡನೇ ಎಲಿಮೆಂಟ್ ನ ಇಂಡೆಕ್ಸ್ 1, ಹೀಗೆ ಮುಂದುವರಿಯುತ್ತದೆ. ಈಗ ಈ ಡೇಟಾಗಳನ್ನು ಸಂಗ್ರಹಿಸುವುದು ಹೇಗೆಂದು ನೋಡೋಣ. ಇದಕ್ಕಾಗಿ ಎಕ್ಲಿಪ್ಸ್ ಅನ್ನು ಓಪನ್ ಮಾಡಿ. ಅರೇಸ್ಡೆಮೊ ಎಂಬ ಹೆಸರಿನ ಕ್ಲಾಸ್ ಆಗಲೇ ರಚನೆಯಾಗಿದೆ. ಮೇನ್ ಮೆಥಡ್ ನಲ್ಲಿ ಮಳೆ ಪ್ರಮಾಣದ ಡೇಟಾವನ್ನು ಸೇರಿಸೋಣ. ಹಾಗಾಗಿ ಮೇನ್ ಫಂಕ್ಷನ್ ನಲ್ಲಿ ಇಂಟ್ ರೈನ್ಫಾಲ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸಮಚಿಹ್ನೆ ಕರ್ಲಿ ಬ್ರ್ಯಾಕೆಟ್ ನಲ್ಲಿ 25, 31, 29, 13, 27, 35, 12 ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ. ರೈನ್ಫಾಲ್ ವೇರಿಯೇಬಲ್ ಆದ ಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕುವುದನ್ನು ನೆನಪಿನಲ್ಲಿಡಿ. ಅಂದರೆ ನಾವು ರೈನ್ಫಾಲ್ ಎಂಬ ಇಂಟೀಜರ್ ಅರೇ ಅನ್ನು ಡಿಕ್ಲೇರ್ ಮಾಡಿದ್ದೇವೆ. ಬ್ರ್ಯಾಕೆಟ್ ಗಳನ್ನು ಅರೇ ಎಲಿಮೆಂಟ್ ಗಳನ್ನು ಸೂಚಿಸಲು ಉಪಯೋಗಿಸುತ್ತೇವೆ. ಈಗ ಡೇಟಾಗಳನ್ನು ಆಕ್ಸೆಸ್ ಮಾಡುವುದು ಹೇಗೆಂದು ನೋಡೋಣ. ಹಾಗಾಗಿ ಮುಂದಿನ ಸಾಲಿನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ರೈನ್ಫಾಲ್ ಸ್ಕ್ವೇರ್ ಬ್ರ್ಯಾಕೆಟ್ ನಲ್ಲಿ 2 ಎಂದು ಟೈಪ್ ಮಾಡಿ. ನಾವು ಇಂಡೆಕ್ಸ್ ಸಂಖ್ಯೆ 2 ರಲ್ಲಿರುವ ಎಲಿಮೆಂಟ್ ಅನ್ನು ಪ್ರಿಂಟ್ ಮಾಡುತ್ತಿದ್ದೇವೆ. ಅಂದರೆ ಅರೇಯ 3ನೇ ಎಲಿಮೆಂಟ್ ಆದ 29 ಅನ್ನು ಪ್ರಿಂಟ್ ಮಾಡುತ್ತಿದ್ದೇವೆ. ಸೇವ್ ಮಾಡಿ ರನ್ ಮಾಡೋಣ. ನಾವು ಫಲಿತದಲ್ಲಿ ಅರೇಯ 3ನೇ ಎಲಿಮೆಂಟ್ ಅಂದರೆ 29 ಅನ್ನು ಕಾಣಬಹುದು. ಈಗ 2ರ ಬದಲು 0 ಎಂದು ಟೈಪ್ ಮಾಡಿ. ಪ್ರೋಗ್ರಾಮ್ ಅನ್ನು ಸೇವ್ ಮಾಡಿ ರನ್ ಮಾಡಿರಿ. ಫಲಿತದಲ್ಲಿ ಮೊದಲನೇ ಎಲಿಮೆಂಟ್ 25 ಅನ್ನು ನೋಡುತ್ತೇವೆ. ಈಗ ಮೊದಲನೇ ಎಲಿಮೆಂಟ್ ನ ಬೆಲೆಯನ್ನು ಬದಲಾಯಿಸೋಣ. ಅದಕ್ಕಾಗಿ ರೈನ್ಫಾಲ್ ಸ್ಕ್ವೇರ್ ಬ್ರ್ಯಾಕೆಟ್ ನಲ್ಲಿ 0 ಸಮ 11 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಈಗ ಫಲಿತದಲ್ಲಿ ಅದರ ಬೆಲೆಯನ್ನು ನೋಡೋಣ. ಪ್ರೋಗ್ರಾಮ್ ಅನ್ನು ಸೇವ್ ಮಾಡಿ ರನ್ ಮಾಡಿರಿ. ಅದರ ಬೆಲೆ 11 ಎಂದು ಬದಲಾಗಿರುವುದನ್ನು ನೋಡಬಹುದು. ಅರೇಯ ಗಾತ್ರ ತಿಳಿದಿದ್ದು ಬೆಲೆಗಳು ಗೊತ್ತಿಲ್ಲದಿದ್ದಾಗ ಏನು ಮಾಡಬೇಕು? ಈಗ ಅಂತಹ ಅರೇಗಳನ್ನು ಹೇಗೆ ರಚಿಸುವುದೆಂದು ನೋಡೋಣ. ಮೇನ್ ಫಂಕ್ಷನ್ ನಲ್ಲಿ ಎಲ್ಲವನ್ನೂ ಅಳಿಸಿ. ಇಂಟ್ ಸ್ಕ್ವೇರ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸಮಚಿಹ್ನೆ ನ್ಯೂ ಇಂಟ್ ಸ್ಕ್ವೇರ್ ಬ್ರ್ಯಾಕೆಟ್ ನಲ್ಲಿ 10 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಈ ಹೇಳಿಕೆಯು ಸ್ಕ್ವೇರ್ಸ್ ಎಂಬ 10 ಇಂಟೀಜರ್ ಎಲಿಮೆಂಟ್ ಗಳನ್ನು ಹೊಂದಿರುವ ಅರೇಯನ್ನು ರಚಿಸುತ್ತದೆ. ಈಗ ಅದಕ್ಕೆ ಬೆಲೆಗಳನ್ನು ಸೇರಿಸೋಣ. ಹಾಗಾಗಿ ಸ್ಕ್ವೇರ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ನಲ್ಲಿ 0 ಸಮಚಿಹ್ನೆ 1 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಮುಂದಿನ ಸಾಲಿನಲ್ಲಿ ಸ್ಕ್ವೇರ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ನಲ್ಲಿ 1 ಸಮಚಿಹ್ನೆ 4 ಸೆಮಿಕೋಲನ್ ಎಂದು. ಮುಂದಿನ ಸಾಲಿನಲ್ಲಿ ಸ್ಕ್ವೇರ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ನಲ್ಲಿ 2 ಸಮಚಿಹ್ನೆ 9 ಎಂದು.
ಸ್ಕ್ವೇರ್ಸ್ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ 3 ಸಮಚಿಹ್ನೆ 16 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಈಗ ನಾವು ಮೊದಲ 4 ಸಂಖ್ಯೆಗಳ ವರ್ಗಗಳನ್ನು ನಮೂದಿಸಿದ್ದೇವೆ. ಉಳಿದ ಎಲಿಮೆಂಟ್ ಗಳು ಯಾವ ಬೆಲೆ ಹೊಂದಿರುತ್ತವೆ ಎಂದು ಈಗ ನೋಡೋಣ. ಅರೇಯ 6ನೇ ಎಲಿಮೆಂಟ್ ನ ಬೆಲೆಯನ್ನು ಪ್ರಿಂಟ್ ಮಾಡೋಣ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಪ್ಯಾರಂಥೆಸಿಸ್ ನಲ್ಲಿ ಸ್ಕ್ವೇರ್ಸ್ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ 5 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಪ್ರೋಗ್ರಾಮ್ ಅನ್ನು ಸೇವ್ ಮಾಡಿ ರನ್ ಮಾಡಿರಿ. ಬೆಲೆ 0 ಆಗಿರುವುದನ್ನು ನೋಡುತ್ತೇವೆ. ಏಕೆಂದರೆ ಇಂಟಿಜರ್ ಅರೇಯ ರಚನೆಯಾದ ಸಂದರ್ಭದಲ್ಲಿ ಎಲ್ಲಾ ಬೆಲೆಗಳು 0ಗೆ ಇನಿಷಿಯಲೈಜ್ ಆಗಿರುತ್ತದೆ. ಹಾಗೆಯೇ ಫ್ಲೋಟ್ ಅರೇಯು ರಚನೆಯಾದ ಸಂದರ್ಭದಲ್ಲಿ ಎಲ್ಲಾ ಬೆಲೆಗಳು 0.0ಗೆ ಇನಿಷಿಯಲೈಜ್ ಆಗಿರುತ್ತದೆ. ಪ್ರತಿಯೊಂದು ಅರೇ ಎಲಿಮೆಂಟ್ ಗಳಿಗೂ ಬೆಲೆಯನ್ನು ಟೈಪ್ ಮಾಡುವುದು ತುಂಬಾ ದೊಡ್ಡ ಕ್ರಿಯೆಯಾಗುತ್ತದೆ. ಹಾಗಾಗಿ ಫಾರ್ ಲೂಪ್ ಅನ್ನು ಉಪಯೋಗಿಸುತ್ತೇವೆ. ಹಾಗಾಗಿ ಇಂಟ್ n, x ಸೆಮಿಕೋಲನ್ ಫಾರ್ ಪ್ಯಾರಂಥೆಸಿಸ್ ನಲ್ಲಿ x ಇಕ್ವಲ್ ಟು 4 ಸೆಮಿಕೋಲನ್ x ಲೆಸ್ ದೆನ್ 10 ಸೆಮಿಕೋಲನ್ x ಇಕ್ವಲ್ ಟು x ಪ್ಲಸ್ 1. ಫಾರ್ ಲೂಪ್ ನಲ್ಲಿ n ಇಕ್ವಲ್ ಟು x ಪ್ಲಸ್ 1 ಸೆಮಿಕೋಲನ್ ಸ್ಕ್ವೇರ್ಸ್ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ x ಇಕ್ವಲ್ ಟು n ಸ್ಟಾರ್ n ಸೆಮಿಕೋಲನ್ ಎಂದು ಟೈಪ್ ಮಾಡಿ. ನಾಲ್ಕರಿಂದ 9 ರವರೆಗೆ ಸಂಖ್ಯೆಗಳನ್ನು ಪುನರಾವರ್ತಿಸಿ ಮತ್ತು ಅರೇ ಎಲಿಮೆಂಟ್ ಗೆ ಅನುಗುಣವಾದ ಬೆಲೆಯನ್ನು ಸೇರಿಸಿದ್ದೇವೆ. ಈಗ ಫಲಿತವನ್ನು ನೋಡೋಣ. ನಾವು ಅರೇಯ 6ನೇ ಎಲಿಮೆಂಟ್ ನ ಬೆಲೆಯನ್ನು ನಮೂದಿಸುತ್ತಿದ್ದೇವೆ. ಸೇವ್ ಮಾಡಿ ರನ್ ಮಾಡಿರಿ. ನಾವು ಅರೇಯ 6ನೇ ಎಲಿಮೆಂಟ್ 6ರ ವರ್ಗ ಅಂದರೆ 36 ಅನ್ನು ನೋಡಬಹುದು. ನಾವು ಈಗ ಎಲ್ಲಾ ಬೆಲೆಗಳನ್ನು ಫಾರ್ ಲೂಪ್ ನಲ್ಲಿಯೇ ಸೇರಿಸೋಣ. ನಾವು ಆಗಲೇ ನೀಡಿರುವ ಬೆಲೆಗಳನ್ನು ಅಳಿಸಿ ಮತ್ತು 4 ಅನ್ನು 0 ಎಂದು ಬದಲಾಯಿಸಿ. ಈ ರೀತಿ 0 ಯಿಂದ 9 ರವರೆಗೆ ಎಲ್ಲಾ ಎಲಿಮೆಂಟ್ ಗಳ ಬೆಲೆಯೂ ಅನುಗುಣವಾದ ವರ್ಗಗಳಾಗುತ್ತವೆ. ಈಗ ನಾವು 3ನೇ ಎಲಿಮೆಂಟ್ ನ ಬೆಲೆಯನ್ನು ನೋಡೋಣ. ಅದಕ್ಕಾಗಿ 5 ಅನ್ನು 2 ಎಂದು ಬದಲಾಯಿಸಿ. ಸೇವ್ ಮಾಡಿ ರನ್ ಮಾಡಿರಿ. ಈಗ 3ನೇ ಎಲಿಮೆಂಟ್ ನ ಬೆಲೆಯು ಲೂಪ್ ನಲ್ಲಿ ಸೇರಿರುವುದರಿಂದ ಅದರ ಬೆಲೆ 9 ಆಗುತ್ತದೆ. ಈ ರೀತಿಯಾಗಿ ಅರೇಯನ್ನು ರಚಿಸಬಹುದು ಮತ್ತು ಉಪಯೋಗಿಸಬಹುದು. ನಾವು ಈಗ ಈ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಅರೇಯನ್ನು ಡಿಕ್ಲೇರ್ ಮಾಡಿ ಇನಿಷಿಯಲೈಜ್ ಮಾಡುವುದನ್ನು ಮತ್ತು ಅರೇ ಎಲಿಮೆಂಟ್ ಗಳನ್ನು ಆಕ್ಸೆಸ್ ಮಾಡುವುದನ್ನು ಕಲಿತಿದ್ದೇವೆ. ಸ್ವಂತ ಅಭ್ಯಾಸಕ್ಕಾಗಿ ಕೊಟ್ಟಿರುವ ಅರೇಯ ಎಲ್ಲಾ ಎಲಿಮೆಂಟ್ ಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಿಡಿಯೋಗಾಗಿ http://spoken-tutorial.org/what is a spoken tutorial ಅಂತರ್ಜಾಲ ತಾಣವನ್ನು ಭೇಟಿಕೊಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಕುರಿತು ತಿಳಿಸಿಕೊಡುತ್ತದೆ. ನೀವು ಒಳ್ಳೆಯ ಬ್ಯಾಂಡ್ವಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕುರಿತು ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ. ಇದು ಐಸಿಟಿ ದ್ವಾರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಎಂಎಚಆರ್ಡಿ ಭಾರತ ಸರ್ಕಾರದಿಂದ ಸಮರ್ಥಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ. http://spoken-tutorial.org/nmeict-intro. ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್, ಉಪ್ಪಿನಪಟ್ಟಣ. ನಮಸ್ಕಾರ.